ಸಾಕಷ್ಟು ವಾದಗಳು ಬಂದು ಹೇಳೋಣ. ಅವುಗಳ ಪೈಕಿ ಕೆಲವಕ್ಕಾದ್ರೂ ತಾವು ನೀನು ಎಲ್ಲಾನು ಉತ್ತರ ಕೊಡೋಣ, ಅದಕ್ಕೇನಂತೆ. ಮತ್ತೆ ಉತ್ತರ ಕೊಡಬೇಕಾಗಿರೋ ಬಾಧ್ಯತೆ ಎಲ್ಲರಿಗೂ ಇರುತ್ತೆ ಸಮಾಜದಲ್ಲಿ, ಕೊಡೋಣ. ಹಾಗೆ ಪ್ರಿಯಾಂಕ ಖರ್ಗೆ ಅವ್ರಿಗೂ ಉತ್ತರ ಕೊಡುವಂತಹ ಬಾಧ್ಯತೆ ಇರುತ್ತೆ, ಅವರು ಕೊಡ್ತಾರೆ. ನೋಡೋಣ ಯಾವಾಗ ಕೊಡೋ ಪರಿಸ್ಥಿತಿ ಬರುತ್ತೆ ಅಂತ, ಅವಾಗ ನೋಡೋಣ. ಈಗ ಸುಧೀರ್ ಅವ್ರು ಮಾತಾಡ್ತಾ ಪದೇ 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 ಏನ್ ಬಳಸ್ತಾ ಇದ್ರು ಪದಗಳು? ನಿರ್ಬಂಧ, ನಿಷೇಧ, ನಿಯಂತ್ರಣ. ಅಂದ್ರೆ ಬಾಯಿ ತೆಗೆದ್ರೆ ಏನ್ ಹೇಳೋದು? ರಿಸ್ಟ್ರಿಕ್ಟ್ ಮಾಡ್ತೀನಿ, ನಾನು ಟಾಲರೇಟ್ ಮಾಡಲ್ಲ, ನಿನ್ನನ್ನು ಬ್ಯಾನ್ ಮಾಡ್ತೀನಿ. ಅವ್ರು ಕನ್ನಡದಲ್ಲಿ ಹೇಳಿದ್ದೆ, ನಾನು ಇಂಗ್ಲೀಷ್ನಲ್ಲಿ ತರ್ಜಮೆ ಮಾಡಿ ಇದ್ರ ಮಾನಸಿಕತೆ ಯೋಚನೆ ಮಾಡೋಣ. ಮತ್ತು ಇನ್ನೊಂದು, ಯಾರೋ ಒಬ್ರು 1-4 ಜನ ಹುಡುಗರು ಒಂದು ಕಾಲ್ ಹಿಡ್ಕೊಂಡು ಹೋಗ್ತಾ ಇದ್ದಾರಪ್ಪ. ಎಷ್ಟು ಇನ್ಸೆಕ್ಯೂರಿಟಿ ಸ್ವಾಮಿ, ಅವ್ರಿಗೆ ಭಯ ಪಡ್ತಾ ಇದ್ದಾರೆ. ಯಾವ ಸ್ಥಾನದಲ್ಲಿದ್ದಾರೆ, ಇಷ್ಟು ಭಯ ಬೇಕಾ? ಅದೇ ತೋರಿಸುತ್ತೆ ಏನಿದೆ ಅಂತ. ಹುಳ್ಳುಳ್ಳಿಗೆ ಶಸ್ತ್ರಾಸ್ತ್ರ ಪ್ರದರ್ಶನ ಅಂತಾರೆ. ಅಯ್ಯೋ, ಈಗಂತೂ ಸುಧೀರ್ ಅವ್ರು ಮಾತಾಡ್ತಾ ಹೇಳಿದ್ರು, ದಂಡ ತಗೊಂಡು ಹೋಗ್ತಾರೆ, ನಮ್ಮಲ್ಲಿ ಬಡಿಗೆ ಅಂತಂತಾರೆ, ಆಮೇಲೆ ಮಚ್ಚು ತಿರುಗಿಸ್ತಾರೆ ಅಂತ. ಅಂದ್ರೆ ಬುದ್ಧಿವಂತರಿದ್ದಾರೆ ಸುಧೀರ್ ಅವರು. ಹೇಳ್ತಾ ಹೇಳ್ತಾ ಆಮೇಲೆ ನೆಕ್ಸ್ಟ್ ಬರ್ತಾರೆ, ಮಚ್ ತಗೋತಾರೆ, ಲಾಂಗ್ ತಗೋತಾರೆ, ಗನ್ ತಗೋತಾರೆ, ಇದನ್ನ ಅಂತ. ಅಂದ್ರೆ ಬೈ ಅಸೋಸಿಯೇಷನ್ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನೋಡಿ ಇವರೆಲ್ಲ ಈ ತರ ಮಾಡೋಕೆ ಅಂತ ಬಿತ್ತರ್ಸಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ನಂಬಿಲ್ಲ, ದೇಶ ಇದನ್ನ ನಂಬೋದು ಇಲ್ಲ. ಯಾಕೆ ಅಂದ್ರೆ RSS ಅಂದ್ರೆ ಏನು ಅಂತ ಈ ದೇಶ ನೋಡಿದೆ. ಹೆಜ್ಜೆ ಹೆಜ್ಜೆ ಹಂತವಾಗಿ ಇವತ್ತು ಬೆಳ್ಕೊಂಡು ಬಂದಿದೆ. ಆದ್ರಿಂದ ಈ ಥರದ್ದೇನೋ ಅಸೋಸಿಯೇಷನ್ ಅಲ್ಲಿ ಆ ಪದಾನು ಹಾಕ್ತೀನಿ, ಈ ಪದಾನು ಹಾಕ್ತೀನಿ, ಅದಕ್ಕೆ ಹಿಂಗಾಗ್ಬಿಡುತ್ತೆ ಅಂತಂತಾರೆ. ಮತ್ತೆ ಇನ್ನೂ ಒಂದು ಹೇಳ್ಬಿಡ್ತೀನಿ, ಆಯ್ತು ಇದು ಕಾನೂನಿನ ಚರ್ಚೆ ಅಲ್ಲ, ಆದ್ರೂ ಹೇಳ್ತೀನಿ. ಏನು ಅಂದ್ರೆ ಆರ್ಮ್ಸ್ ಆಕ್ಟ್ ಅಂತ ನಮ್ಮ ದೇಶದಲ್ಲಿ ಒಂದಿದೆ. ಇವರು ಈ ಥರದ್ದೆಲ್ಲ ಶಸ್ತ್ರಾಸ್ತ್ರಗಳು ಅಂತ ಅಂದ್ಬಿಟ್ರಲ್ಲ, ಶಸ್ತ್ರಾಸ್ತ್ರನ ಸರ್, ಒಂದು ದಂಡ, ಒಂದು ಬಡಿಗೆ. ಯಾರೋ ಅಜ್ಜ ಒಂದು ತಗೊಂಡು ಹೋಗ್ತಾ ಇರ್ತಾನೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಈ ಥರದ್ದೆಲ್ಲ ನಿರ್ಬಂಧ, ನಿಷೇಧ, ಆಮೇಲೆ ನಿಯಂತ್ರಣ ಅಂತಂತ ಇದ್ರೆ ಯಾರೋ ಒಂದು ಕೋಲ್ ತಗೊಂಡು ಹೋಗ್ತಾರೆ. ನೋಡಿ ನೋಡಿ ನೋಡಿ, ಇವನು RSS, ಇವನನ್ನ ಹಿಡ್ಕೊಂಡು ಹೋಗ್ಬಿಡೋಣ. ಇದು ತಪ್ಪು. ಸಾರ್ವಜನಿಕ ಸ್ಥಳ, ಒಂದು ಅಜ್ಜ ತಗೊಂಡು ಹೋಗ್ತಾ ಇದ್ದಾನೆ ಕೋಲ್ನ, ಇನ್ಯಾರೋ ಒಂದಿಷ್ಟು ಹುಡುಗರು ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ, ರಸ್ತೆ ಮೇಲೆ ಹೋಗ್ತಾ ಇದ್ದಾರಲ್ಲ. ಆದ್ರಿಂದ ಇವರನ್ನ ನಿಷೇಧ ಮಾಡೋಣ, ನಿರ್ಬಂಧ ಮಾಡೋಣ, ನಿಯಂತ್ರಣ ಮಾಡೋಣ, ಇದೇ ಮಾನಸಿಕತೆ ತೋರಿಸ್ತಾ ಇದೆ. ಆರ್ಮ್ಸ್ ಆಕ್ಟ್ ನಲ್ಲಿ ಸ್ಪಷ್ಟವಾಗಿ ಆರ್ಮ್ಸ್ ಅಂದ್ರೆ ಏನು, ಯಾವ್ದು ಅಲ್ಲ ಅಂತ ಇದೆ. ಆದ್ರಿಂದ ಇದನ್ನ ಹೇಳ್ತಾ 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 ಇವ್ರ ಮನೆ ಒಳಗೆ ಮಾಡ್ಕೊಳ್ಳಿ. ಏನ್ ಸರ್, ನಮ್ಮ ದೇಶದಲ್ಲಿ ಸಂವಿಧಾನ ಇಲ್ವಾ? ನಮ್ಮ ದೇಶದಲ್ಲಿ ಸಾರ್ವಜನಿಕ ಸ್ವತ್ತು ಅಂತಂದ್ರೆ ಸರ್ಕಾರದ ಸ್ವತ್ತ. ಸಾರ್ವಜನಿಕ ಸ್ವತ್ತಿಗೂ ಸರ್ಕಾರದ ಸ್ವತ್ತಿಗೂ ಒಂದು ವ್ಯತ್ಯಾಸ ಇದೆ ಸ್ವಾಮಿ, ಅದನ್ನ ತಿಳ್ಕೊಳ್ಬೇಕು. ಆಮೇಲೆ ಇವ್ರಿಗೆ ಇನ್ನೊಂದು ಹೇಳಿದ್ರು ಅವರು, 100 ವರ್ಷಗಳ ಅಂದರೆ 1925ರಲ್ಲಿ ಆರಂಭಗೊಂಡಿದ್ದು, ಈ ವರ್ಷ 100 ವರ್ಷ ಕಳೀತಾ ಇದೆ. ಅದರಲ್ಲಿ 10 ವರ್ಷ ನಿಷೇಧ ಆಗಿದೆ ಅಂತ, 90 ವರ್ಷ ಟೆಕ್ನಿಕಲಿ RSSಗೆ ಅಂತಾರೆ ಅವರು. ಆ ನಿಷೇಧಗಳ ಬಗ್ಗೆ ಮಾತಾಡೋಣ. ಮೊದಲನೇ ನಿಷೇಧ ಗಾಂಧಿ ಹತ್ಯೆ ಸಂದರ್ಭದಲ್ಲಿ, 2ನೇ ನಿಷೇಧ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹಾಕಿದಾಗ, 3ನೇ ನಿಷೇಧ ಬಾಬರಿ ಮಸೀದಿ ಧ್ವಂಸವಾದಾಗ. ನೋಡಿ, ಇವಾಗ 1925ರಲ್ಲಿ ಸಂಘ ಪ್ರಾರಂಭ ಆಯಿತು, ವಿಜಯದಶಮಿ ದಿವಸ. ಈಗ ಅದಕ್ಕೆ 100 ವರ್ಷ ಆಗಿದೆ ಅಂತ ಆಯಿತು. ಏನಾಗುತ್ತೆ ಹಾಗಾದರೆ ಮನುಷ್ಯನ ಆಯಸ್ಸು ಅಂತ ಇಟ್ಕೊಳ್ಳೋಣ. ಹಿಂಗೆ ನಡೀತಾ ಇರುತ್ತೆ. ನೋಡಪ್ಪ, 4 ದಿವಸ ನಿನಗೆ ಹುಷಾರು ತಪ್ಪಿ ಮಲ್ಕೊಂಡಿದ್ದೆ, ಆ 4 ದಿವಸ ಮೈನಸ್ ಮಾಡಿಬಿಡೋಣ, ಇನ್ನೊಂದನ್ನ ಮೈನಸ್ ಮಾಡಿಬಿಡೋಣ. ಭಾಳ ಚೆನ್ನಾಗಿದೆ. ಆಯಿತು. ಮತ್ತು ಇನ್ನೊಂದೇನು ಗೊತ್ತಾ ಸರ್, ನಾ ಇದನ್ನು ಹೇಳ್ಬಿಡ್ತೀನಿ. ಏನಂದರೆ 100 ವರ್ಷ ಅನ್ನೋದು ಒಂದು ಮೈಲಿಗಲ್ಲಪ್ಪ, ಅಷ್ಟೇನೆ. ಹುಡುಗ ಮಗು ಮನೆಯಿಂದ ಹೊಸಲು ದಾಟಿದ್ರೆ ಒಂದು ಮೈಲಿಗಲ್ಲು, ಬಾಯಿಗೆ ಒಂದು ತುತ್ತು ಅನ್ನ ಹಾಕೊಂಡ್ರೆ ಮೈಲಿಗಲ್ಲು. ಈ ಥರದ್ದು ಎಷ್ಟೋ ಮೈಲಿಗಲ್ಗಳು ಬರುತ್ತೆ. ಅದಕ್ಕೆಲ್ಲ 100 ಅಂದ್ರೆ ಎಷ್ಟು ಮೈನಸ್ ಮಾಡ್ಲಿ? ನೋಡಿ, ಇದೇ ಚಿಂತನೆ, ಮೈನಸ್ ಮಾಡೋಣ, ಇವ್ರು ಹೆಂಗಾದ್ರೂ ಎಳೆಯೋಣ. ನಿಷೇಧಗಳ ಬಗ್ಗೆ ಮಾತಾಡೋಣ. RSS ನಿಷೇಧ ಮಾಡಬೇಕಾದಂತ ಸಂದರ್ಭ ಏನು ಬಂತು? ಗಾಂಧಿ ಹತ್ಯೆಗೂ RSSಗೂ ಏನು ಸಂಬಂಧ? ಗಾಂಧಿ ಹತ್ಯೆಗೂ RSSಗೂ ಸಂಬಂಧ ಇಲ್ಲ ಅಂಥೇಳಿ ಕೋರ್ಟ್ಗಳೇ ಸ್ಪಷ್ಟವಾಗಿ ಬೇಕಾದಷ್ಟು ಕೇಸ್ಗಳಲ್ಲಿ ಹೇಳಿದೆ. ಮತ್ತೆ ಯುವ ಜನನಾಯಕರು ಅದಕ್ಕೆ ಸಂಬಂಧ ಇದೆ ಅಂತ ಹೇಳಿ ಅದಕ್ಕೆ ಕ್ಷಮಾಪಣೆನೂ ಕೇಳಿಬಿಟ್ಟಿದ್ದಾರೆ. ಅದನ್ನು ಎಲ್ಲ ನಾವು ನೋಡಿದ್ದೀವಿ, ಸಾರ್ವಜನಿಕವಾಗಿ ಬೇಕಾದಷ್ಟೇ ನೋಡಿದ್ದೀವಿ. ಸಂಬಂಧ ಕಟ್ಟಕ್ಕೆ ಹೋಗ್ತಾರೆ, ಇವ್ರಿಗೆ ಆಗಲ್ಲ. ಆಮೇಲೆ ಹಸ್ತ ತೋರಿಸಿ ಅವಲಕ್ಷಣ ಅಂತಾರಲ್ಲ, ಹಸ್ತ ತೋರಿಸಿ ಅವಲಕ್ಷಣ ತೋರಿಸ್ಕೊಂಡು ಬಂದಿದ್ದಾರೆ ವಾಪಸ್ಸು. ಇಂದಿರಾ ಗಾಂಧಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಬ್ಯಾನ್ ಆಗಿದ್ದು RSS ಹೆಮ್ಮೆ ಅನ್ಬೋದು ನಾವು. ಎಮರ್ಜೆನ್ಸಿ ಹೆಮ್ಮೆನೋ, ಈಗ ಹೆಮ್ಮೆ ಗಿಮ್ಮೆ ಅನ್ನೋ ಪ್ರಶ್ನೆ ಅಲ್ಲ. ತಪ್ಪಾಗಿ ಬ್ಯಾನ್ ಮಾಡಿದಾಗ ವಾಪಸ್ ತಗೊಳ್ಳೋಂಥ ಪರಿಸ್ಥಿತಿ ಬಂತೋ ಇಲ್ವೋ ಅಷ್ಟೇ ನೋಡೋಣ. ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು, ನೀವು ಕೈಕಾಲು ಬಿದ್ದು ನಿಷೇಧವನ್ನು ವಾಪಸ್ ತೆಗೆಯ. ನೋಡಿ, ಯಾವ ಕೈಕಾಲು ಬಿದ್ದೇವನು ನಿಷೇಧನ ವಾಪಸ್ ತಗೊಳ್ಳೋದಕ್ಕೆ ಪ್ರಾರ್ಥಿಸಿಲ್ಲ. ನಾವು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಯಾಕಪ್ಪ ಮಾಡ್ತಾ ಇದ್ದೀರಾ?
ನಾವು ಏನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ದಿದ್ರೆ ತೋರಿಸಿ, ಅಕಸ್ಮಾತ್ ತಪ್ಪೇ ಮಾಡಿದ್ದಿದ್ರೆ ನಿಷೇಧ ಮುಂದುವರಿತಿತ್ತು ತಾನೆ. ಯಾಕೆ ಮುಂದುವರಿಲಿಲ್ಲ? ಯಾಕೆ ಅಂದರೆ ಪ್ರೂಫು ಎವಿಡೆನ್ಸು ಇಲ್ಲ. ಮತ್ತೆ ಒಂದು ಸುಳ್ಳನ್ನು 1000 ಸಲ ಹೇಳಿ ಮಾಡಿದ್ರು ಒಂದಿಷ್ಟು ಜನಕ್ಕೆ ಒಂದಿಷ್ಟು ಕಾಲ ಯಾಮಾರಿಸಬಹುದು, ಅದಕ್ಕಿಂತ ಜಾಸ್ತಿ ಯಾಮಾರ್ಸಕ್ಕಾಗಲ್ಲ. ಮತ್ತು ಇನ್ನೊಂದು ಹೇಳಿದ್ರು, ನಿಮ್ಗೇನಪ್ಪ 18 ತುಂಬಿಡ್ಲಿ, ಆಮೇಲೆ ಅವ್ನು ಇದಕ್ಕಾದ್ರೂ ಹೋಗ್ಲಿ ಅದಕ್ಕಾದ್ರೂ ಹೋಗ್ಲಿ. ಯಾಕೆ ಸ್ವಾಮಿ, ಒಂದು ಹುಡುಗ ಬಂದು ಒಂದು ಯೋಗಾಸನ ಮಾಡ್ತೀನಿ ಸುಭಾಷಿತ, ಇವ್ರಿಗೆ ಅಲ್ಲೇ ಮತ್ತು ಅದನ್ನು ಮಾಡೋದಕ್ಕೆ NSS ಇದೆ, NCC ಇದೆ ಶಾಲೆಗಳಲ್ಲಿ. ನಿಂದಿರಬಾರ್ದು, ಅದೆಲ್ಲ ಇದೆ, ನಿಂದಿರಬಾರ್ದು. ಮಾನಸಿಕತೆ ತೋರಿಸ್ತಾ ಇದೆ ಸ್ವಾಮಿ. ನಾನು ಏನು ಹೇಳ್ತಾ ಇಲ್ಲ, ಅವ್ರದ್ದು ನೆನೆ ಕ್ಲಿಯರ್ ಆಗಿ ಯೋಚನೆ ಮಾಡ್ಬಿಡ್ಲಿ ಜನ, ಅವ್ರಿಗೆ ಗೊತ್ತಾಗುತ್ತೆ. ರಾಮಕೃಷ್ಣ ಆಶ್ರಮ ಇದೆ, ಇಸ್ಕಾನ್ ಇದೆ, ನೀನ್ ಯಾಕೆ ಸ್ವಾಮಿ ಅಂಬೇಡ್ಕರ್ ಕೊಟ್ಟಂತ ಇದು ಸಂವಿಧಾನದಲ್ಲಿ ನಮ್ದೊಂದು ಸಂಘಟನೆ ಮಾಡ್ಕೊಳ್ಳೋ ಅಧಿಕಾರ ಇಲ್ವಾ? ನಾವೊಂದು ಸಂಘಟನೆ ನಡೆಸುವಂತ ಅಧಿಕಾರ ಇಲ್ವಾ? ಯಾಕಿಲ್ಲ ಅಲ್ವಾ? ಹಲೋ ಸುಸ್ಮಿ ಕೇಳಿಸ್ಕೊ. ಅಂದ್ರೆ ಒಟ್ಟು ಇವ್ರಿಗೇನು ಅಂತಂದ್ರೆ ಆವಾಗಲೇ ಹೇಳಿದ್ರಲ್ಲ ಇವರು, ನೋಡಿ ಇನ್ನೂ ಒಂದು ಹೇಳ್ತಾರೆ ನೋಡಿ, ಇವರು ಹಿಂಗ್ ವೇಷ ಹಾಕೊಂಡ್ರೆ ಇದು, ಹಂಗ್ ವೇಷ ಹಾಕೊಂಡ್ರೆ ಅದು, ಹಂಗ್ ವೇಷ ಹಾಕೊಂಡ್ರೆ ಇದು ಅಂತ. ಯಾಕೆ ಸ್ವಾಮಿ ದೇವಸ್ಥಾನಕ್ಕೆ ನಾವು ಪಂಚೆ ಹಾಕೊಂಡು ಹೋಗಲ್ವೇ? ತಾಯಿಗೆ ಮಗ ಅಲ್ವೇ? ಹೆಂಡತಿಗೆ ಗಂಡ ಅಲ್ವೇ? ತಂಗಿಗೆ ಅಣ್ಣ ಅಲ್ವೇ? ಅಕ್ಕಂಗೆ ತಮ್ಮ ಅಲ್ವೇ? ಒಬ್ಬ ವ್ಯಕ್ತಿ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಇದರೊಳಗೆ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಬೇಕಾಗತ್ತೆ. ಹಾಗಂತ ಈಗ ನನಗನ್ಸತ್ತಪ್ಪ, ನಾನು ಸಂಘದ ಸ್ವಯಂ ಸೇವಕ ಇದ್ದೀನಿ, ನಾನು ಒಂದು ಮಜ್ದೂರ್ ಕ್ಷೇತ್ರದ ಇದೆ ಅಂತ ತಿಳ್ಕೊಳ್ಳೋಣ, ಸಂಘದ ಸ್ವಯಂ ಸೇವಕ. ಹಾಗಾದರೆ ನಾನು ಮಜ್ದೂರ್ ಕ್ಷೇತ್ರದಲ್ಲಿ ಏನೋ ಒಂದು ತೊಂದರೆ ಆಯ್ತಪ್ಪ, ಏನೋ ಆಯಿತು, ಯಾಕಪ್ಪ ನಾನು ಅಲ್ಲೊಂದು ಸಂಘಟನೆ ಮಾಡಬಾರ್ದ? ಭಾರತೀಯ ಮಜ್ದೂರ್ ಸಂಘದಲ್ಲೂ ಇವರೇ, ವಿಶ್ವ ಹಿಂದೂ ಪರಿಷತ್ನಲ್ಲೂ ಇವರೇ. ಅಂದರೆ ಒಟ್ಟು ಇವರಿಗೆ ಸಹಿಸಕ್ಕೆ ಆಗದೆ ಇರುವಂಥ ಅಸಹಿಷ್ಣುಗಳು. ಇದನ್ನೇ ತೋರಿಸುತ್ತೆ ಸ್ಪಷ್ಟವಾಗಿ. ಇವ್ರಿಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ಸಹಿಸಕ್ಕಾಗಲ್ಲ. ಯಾರೋ ಒಂದು 4 ಜನ ಕವಾಯತ್ ಮಾಡ್ತಾರೆ, ಸಹಿಸಕ್ಕಾಗಲ್ಲ. ರಸ್ತೆ ಮೇಲೆ ನಡ್ಕೊಂಡು ಹೋಗತ್ತಪ್ಪ ಸ್ವಾಮಿ, ದಂಡ ಹಿಡ್ಕೊಂಡು ಒಂದು ಯೂನಿಫಾರ್ಮ್ ಹಾಕೊಂಡು ಹೋಗತ್ತಪ್ಪ. ಒಬ್ಬನೇ ವ್ಯಕ್ತಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಮಾಡಿಸಿ, ಮಧ್ಯಾಹ್ನ ಯಾವುದೋ ಮುಸ್ಲಿಮರ ನಮಾಜ್ನಲ್ಲಿ ಪಾಲ್ಗೊಂಡು ಸಂಜೆ ಚರ್ಚಿಗೆ ಹೋಗಿ ಪ್ರೇಯರ್ ಮಾಡಿದ್ರೆ ಜಾತ್ಯತೀತ ಅನಿಸಿಕೊಳ್ತಾನೆ ಅವನು. ಆಮೇಲೆ ಇನ್ನೂ ಒಂದು ಹೇಳ್ಬಿಡ್ತೀನಿ, ಅವ್ರು ಎಂತ ಸೆಕ್ಯುಲರ್ ನೋಡ್ರಿ ಅಂತಾರೆ, ಜಾತ್ಯತೀತ. ಇನ್ನೂ ಒಂದು ವಿಚಾರ ಹೇಳ್ಬಿಡ್ತೀನಿ ಕೇಳಿ. ಏನು ಅಂತಂದ್ರೆ, ನೋಡಿ ಯಾವರೋ ಒಬ್ಬ ಟೆರರಿಸ್ಟು ಬಾಂಬ್ ಹಾಕ್ಬಿಟ್ಟ, ಅದು ಅವನ ಮತನ ತಪ್ಪು ಗ್ರಹಿಕೆಯಿಂದ ತಿಳ್ಕೊಂಡು ಅದಕ್ಕೆ ಅವನು ಮಾಡ್ಬಿಟ್ಟ. ಸೊ ಅವನಿಗೆ ಪ್ರೇರಣೆ ಪ್ರಚೋದನೆ ಎಲ್ಲಿಂದ ಬರ್ತಾ ಇದೆ ಅಂತ ಕೇಳಬಾರ್ದು. ಅದು ಇನ್ನೊಂದು ದಿವಸ ಚರ್ಚೆ ಮಾಡ್ಬಿಡೋಣ. ಏನ್ ಐಡಿಯಾ ಬಸ್? ಅದು ಇವತ್ತು ಬೇಡ, ನಾನು ಓದ್ಕೊಂಡ್ ಬರ್ತೀನಿ, ಇವರು ಓದ್ಕೊಂಡ್ ಬರ್ಲಿ. ಇವರೇ ಕಾರಣ ಅಂತ ಆಗ್ಬಿಟ್ಲಿ. ಇಲ್ಲ ಹೇಳ್ತೀನಿ, ಇಲ್ಲ ಒಂದ್ ನಿಮಿಷ ಪ್ರೇರಣೆ ಪ್ರಚೋದನೆ ಅಂತ ಹೇಳ್ತೀನಿ. ಒಂದ್ ನಿಮಿಷ ಬರ್ತೀನಿ ಅಜಿತ್. ಅಂದ್ರೆ ಟೆರರಿಸ್ಟ್ ಮಾಡಿದ್ರೆ ಏನು ಅಂತ ಹೋಗ್ಬಾರ್ದು. ಒಬ್ಬ ಹುಡುಗ ಒಂದು ಸ್ವಯಂ ಸೇವಕ ಏನಂತಾರೆ ಶಾಖೆನಲ್ಲಿ ಸೂರ್ಯ ನಮಸ್ಕಾರ ಮಾಡಿದ್ರೆ ನೋಡು ಏನೋ ಒಂದು ಹಂಗಿದೆ, ಅದರಿಂದ ನೀನು ಹಿಂಗೆ ಮಾಡ್ತಾ ಇದೀಯಾ ಅಂದರೆ ನುಣುಚ್ಕೊಳ್ಳೋ ಅಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ತಪ್ಪು ಎಲ್ಲಿ ಅಂತಂದರೆ ಆಚರಣೆಯೊಳಗೆ ತಪ್ಪಾದರೆ ಗೊತ್ತಾಯ್ತಲ್ವಾ, ಅದನ್ನು ಕಂಪೇರ್ ಮಾಡಲ್ಲ. ಎಲ್ಲೋ ಏನೋ ಒಂದು ಬರೆದಿದೆ, ನಿಮ್ಮ ಬರೆದಿರೋದು ಇವನು ಆಚರಣೆ ಮಾಡ್ತಾ ಇರೋ ಹಂಗಿದೆ. ಆಚರಣೆ ಮಾಡೋದು ಒಂದು ಬೇರೆ, ಬರೆದಿರೋದು ಬೇರೆ ಕಡೆ. ಆದರೆ ಆ ಆಚರಣೆಗೆ ಟೆರರಿಸ್ಟ್ಗೆ ಪ್ರೇರಣೆ ಎಲ್ಲಿಂದ ಬಂತು ಅಂದರೆ ಇನ್ನೊಂದು ದಿವಸ ಚರ್ಚೆ ಮಾಡಿಬಿಡೋಣ. ಯಾಕೆ ಅಂತಂದರೆ ಅದು ಸ್ವಲ್ಪ ಅದೇನೋ ಅಂತಾರಲ್ಲ, ಸೆನ್ಸಿಟಿವ್ ಏರಿಯಾ ಬೇಡ. ಆ ಸೆನ್ಸಿಟಿವ್ ಏರಿಯಾ ಅಷ್ಟೇನೆ ಇರೋವಂಥದ್ದು. ಆದ್ದರಿಂದ ಇವೆಲ್ಲ ಚರ್ಚೆ ಮಾಡಬೇಕಾದ್ರೆ ಸುಮ್ಮನೆ ಇದನ್ನು ಅಂದರೆ ಭಾಳ ಬುದ್ಧಿವಂತರಿದ್ದಾರೆ ಸುಧೀರ್ ಅವರು. ಹೇಳ್ತಾ ಈ ಕಡೆಗೆ ತಿರುಗಿಸ್ಬಿಡೋಣ ಅಂತ ಆಗಲ್ಲ ಸ್ವಾಮಿ. ಜನ ಬುದ್ಧಿವಂತರಿದ್ದಾರೆ. ಆ ಕಾಲ ಹೊರಟೋಯ್ತು. ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಮುಗಿದೋಗಿದೆ, ಗೊತ್ತಾಯ್ತಲ್ವಾ? ಇವಾಗ ಎಲ್ಲ ಮುಚ್ಚಿಡೋದು ಇದೆಲ್ಲ ಆಗೋಲ್ಲ. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.